ಅಪ್ಪು ಸರ್ ಹಾ. ಅಂದ್ರೆ ಫುಡ್ ವಿಚಾರ ಹೆಚ್ಚಾಗಿರೋದ್ರಿಂದ ಅಪ್ಪು ಸರ್ ಯಾವ ಫುಡ್ ಅನ್ನು ತುಂಬಾ ಇಷ್ಟಪಟ್ಟು ನಾನ್ ವೆಜ್ ನಿಮ್ಮ ಹತ್ರ ತರಿಸ್ತೀವಿ? ನೋಡಿ, ನಾಟಿ ಕೋಳಿ ಸಾರು, ಗ್ರೀನ್ ಕಲರ್ ಮಟನ್ ಸಾರು, ಹ್ಮ್ ಆಮೇಲಿಂದ ಇಡ್ಲಿ, ಹ್ಮ್ ಆಮೇಲೆ ಫಿಶ್ಶು, ಹ್ಮ್ ಆಮೇಲೆ ಏಡಿಕಾಯಿ. ಹ್ಮ್ ನಮಗೆ ತುಂಬ ಇಷ್ಟ. ಹ್ಮ್ ಅವ್ರಿಗೆ ಒಂದಿನ ತಿನ್ಬೇಕಷ್ಟೇ, ಯಾವುದೋ ಒಂದಿನ ರುಚಿ ಬೇಕು. ಓಕೆ. ಈಗ ಅಮೆರಿಕೆಯಿಂದ ಬರ್ತಾರೆ, ಎಲ್ಲ ಫಾರಿನ್ಗೆ ಹೋಗಿದ್ರು, ಟ್ರಿಪ್ ಶೂಟಿಂಗ್ ಹೋಗಿರ್ತಾರೆ. ಹ್ಮ್ ಅಲ್ಲಿಂದ ಬರೋವಾಗಲೇ ಏರ್ಪೋರ್ಟಲ್ಲೇ ಫೋನ್ ನನಗೆ, ಚಂದ್ರ ಬೆಳಗ್ಗೆ ಒಂದು 4:30 ಬಂದ್ಬಿಡ್ತೀನಿ ರೀ, 9 ಗಂಟೆಗೆ ಎದ್ದೇಳ್ಬಿಡ್ತೀನಿ, ಹ್ಮ್ ಒಳ್ಳೆ ನಾಟಿ ಕೋಳಿ ಸಾರು ಇಡ್ಲಿ ಬೆಳಗ್ಗೆನೆ. ಬೆಳಿಗ್ಗೆ. ಸರ್ ಎಲ್ಲಿ ನಾಲ್ಗೆ ಕೆಟ್ಟೋಗ್ಬಿಟ್ಟಿರುತ್ತೆ ಫಾರಿನಲ್ಲಿ ಹೋದ ಊಟ ಮಾಡಿ. ಹ್ಮ್ ಆ ಊಟ ನಮಗೆ ಸೆಟ್ ಆಗಲ್ಲ. ನಮ್ಮ ಮನೇಲಿ ನಾವು ಮನಗಿದ್ರೆ ಮಾತ್ರ, ನಮ್ಮ ಮನೆ ರಚಿ ನಾವು ತಿಂದರೆ ಮಾತ್ರನೇ ಖುಷಿ. ಅವು ಹೊರಗಡೆ ತುಪ್ಪದನ ಮಾಡಿಕೊಟ್ರು ನಮ್ಮ ಮನೆ ತಿಂದಂಗೆ ಆಗಲ್ಲ. ಅವಾಗ ಅಲ್ಲಿಂದನೇ ಹೊಡೆದ್ಬಿಡೋದೆ ಪ್ರತಿ ಸಲ. 99% ನನಗೆ ಹೊಡೆಯೋದು ಫೋನು, ಚಂದ್ರು ಎಲ್ಲ ರೆಡಿ ಅಂದ್ಬಿಡೋರು. ನಮ್ಗೆ ಗೊತ್ತಲ್ಲ ಅವ್ರದ್ದು ಕಾಲು ಸೂಪ್ ಒಂದಿನ ನಾಟಿ ಕೋಳಿ ಸಾರು, ತುಂಬ ಸುಸ್ಕಿಸ್ತಾಗಿದ್ರೆ ನಾಟಿ ಕಾಲು ಸೂಪ್ ತಂದ್ಕೊಬಿಡಿ ಚಂದ್ರು ಅಂತ ಇದ್ರು. ಕಾಲು ಸೂಪು, ಇಡ್ಲಿ, ನಾಟಿ ಕೋಳಿ ಸಾರು, ಮಟನ್ ಸಾರು ಗ್ರೀನ್ ಕಲರು ತುಂಬ ಚೆನ್ನಾಗಿ ಇಷ್ಟಪಡೋರು. ಫಿಶ್ಗಳು ಕೇಳೋರು, ನಾನು ತಂದ್ಕೊಟ್ಬಿಟ್ಟು ಮಾಡಿಕೊಡ್ತಾ ಇದ್ದೆ. ಅವ್ರಿಗೆ ಏನು ಬೇಕು, ಅವ್ರು ತುಂಬ ಇಷ್ಟ ಅಂದರೆ ನಾಟಿ ಕೋಳಿ ಸಾರು. ಕಡೆಗೆ ಕಲ್ತು ಬಿಟ್ರದು, ಅವರು ಕಲ್ತ್ಬಿಟ್ರು, ಮೇಡಮ್ ಅವರು ಕಲ್ತ್ಬಿಟ್ರು ನಾಟಿ ಕೋಳಿ ಸಾರು. ತುಂಬ ಇಷ್ಟ ಅವ್ರ ಮನೇಲಿ. ವಾರಕ್ಕೆ 2 ಸಲನೇ ಮಾಡ್ತಾಯಿದ್ರು. ಓಕೆ, ಕರೆಕ್ಟ್. ಮಕ್ಳಿಗೆಲ್ಲ ಇಷ್ಟ ಅಂತೇಳಿ ನಾಟಿ ಕೋಳಿ ಸಾರು ಮಾಡ್ತಾಯಿದ್ರು. ಪ್ರತಿಯೊಂದು ಅಡುಗೆನೂ ಅವರು ಕಲ್ತರು, ನಾವು ಹೋಗಿ ಹೋಗಿ ಜೊತೆಲಿ ಹೇಳ್ಕೊಡ್ತಾ ಇದ್ದೆ. ಈ 2 ವರ್ಷ ಈ ಕೊರೋನಾದ ಬಾಂಧವ್ಯಗಳಲ್ಲಿ ತುಂಬ ಹತ್ರಕ್ಕೆ ಹೋದ್ವಿ. ತುಂಬ ಹತ್ತಿರದಲ್ಲಿದ್ದಾಗ ಪ್ರತಿಯೊಂದು ಅಡುಗೆಗಳನ್ನ ಕೇಳಿ ಕಲ್ತ್ಕೊಂಡು ಮಾಡಿ ನಮಗೆ ರುಚಿ ಕೊಟ್ಟು ಹೆಂಗಿದೆ ಅಂತ ಕೇಳೋರು. ಕುಟುಂಬ ಇದೆ, ಆಮೇಲೆ ನಮ್ಮ ಸ್ನೇಹಿತರಿದ್ದಾರೆ. ನನಗೊಂದು ಕುಟುಂಬನೇ ಬಿಡಿ, ಸ್ನೇಹಿತರಿಗೆ ಇಲ್ಲಿ ಭೇದ ಭಾವ ಇಲ್ಲ, ಇಲ್ವೇ ಇಲ್ಲ. ಒಂದು ಕುಟುಂಬ. ಆ ಕುಟುಂಬದಲ್ಲಿ ಇರೋರಿಗೆ ಗೊತ್ತು ಅವ್ರದ್ದು ದಿನಚರಿಗಳೇನು, ಅವ್ರೇನು ಮಾಡ್ತಾಯಿದ್ರು, ಯಾರ ಜೊತೆ ಯಾವ ಥರ ಪೇಷನ್ಸ್ ಆಗಿ ಇರ್ತಾಯಿದ್ರು. ಆ ಭಾವನೆಗಳಿಗೇನು ಇದೇ ಇಲ್ಲ ಬಿಡಿ. ಪ್ರತಿ ಒಂದು ವಾರಕ್ಕೆ 1-2 ಅಡುಗೆನ ಮಾಡೋರು. ಕೊರೋನಾ ಟೈಮಲ್ಲಿ ಮನೇಲಿ ಕೂತ್ಕೊಂಡು ಇನ್ನೇನು ಮಾಡೋದು, ಟೈಮ್ ಪಾಸ್ ಆಗಬೇಕು ಅಂದ್ರೆ ಇದೇನೋ ಒಂದು ಮಾಡ್ತಾ ಇರಬೇಕು. ಬರೋದು, ಚಂದ್ರ ಒಂದು ಬರ್ಕೊಟ್ಬಿಡಿ, ಎಲ್ಲ ಹೇಳ್ಬಿಟ್ಟು ಲಿಸ್ಟ್ ಹಾಕೊಟ್ಬಿಟ್ಟು ಎಲ್ಲ ತಂದಿಕ್ಕಿರೋ ಹಿಂಗಿಡಿ ಅಂತ ತೋರಿಸ್ಕೊಡ್ತಾ ಇದೆ. ಹೋಗಿ ಮಾಡೋರು, ಮಾಡಾದ್ಮೇಲೆ ಬನ್ರಿ ರುಚಿ ನೋಡ್ರಿ ಅನ್ನೋರು. ನಿಮ್ಮನ್ನು ಕರೆಯೋದು 100% ಸರ್. ನೋಡಿ, ಪ್ಲಸ್ ಎಲ್ಲದಕ್ಕೂ ಇದೆ, ಮೈನಸ್ಗೂ ಇದೆ, ಪ್ಲಸ್ಗೂ ಇದೆ. ಅದೆಲ್ಲ ಇಲ್ಲ. ತಿನ್ಬೇಕು ಅಂದಮೇಲೆ ತಿನ್ಬೇಕು. ಆ ಮನೇಲಿ ಇರೋದೇ ಅದೇ. ಕರೆಕ್ಟ್. ನೀವು ಬಂದಿದ್ದೀರಾ, ಊಟದ ಟೈಮಲ್ಲಿ ಊಟ ಮಾಡಲೇಬೇಕು, ನಾಷ್ಟಕ್ಕೆ ಬಂದಿದ್ರೆ ನಾಷ್ಟ ಮಾಡಲೇಬೇಕು, ಕಾಫಿ ಟೀ ಟೈಮಿಗೆ ಹೋದರೆ ಕಾಫಿ ಟೀ ಮಾಡಬೇಕು. ಅದೆಲ್ಲ ಇದೆ. ಕಾಫಿ ಕೂಡ ಮಾಡಿ, ಚಂದ್ರು ಬನ್ರಿ, ನಾನು ಸದಾಶಿವ ಹಂಗೆ ಯಾರನ್ನ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಹಂಗೆ ಹೋಗ್ತಿದ್ದೆ, ಮೇಲ್ಗಡೆ ನಿಂತವ್ರೆ. ನಾನು ಗಾಡಿ ಬರೋದು ನೋಡ್ಬಿಟ್ಟಿದ್ದಾರೆ. ಚಂದ್ರು ಅಂದರು, ಬಾಯ್ಸ್ ಬರ್ತಾ ಇದ್ದಾರೆ, ನೋಡ್ತೀನಿ ಮೇಲ್ಗಡೆ ನಿಂತಿದ್ದಾರೆ. ಬನ್ರಿ ಕಾಫಿ ಕುಡಿಯೋಣ, ನಾನೇ ಮಾಡ್ತೀನಿ ಅಂದ್ಬಿಟ್ಟು ಅವರೇ ಕಾಫಿ ಹಾಕಿ ಡಿಕಾಕ್ಷನ್ ಹಾಕಿ ಕೊಟ್ಟು ಹೆಂಗಿದೆ ನೋಡಿ ಚಂದ್ರ, ಸಖತ್ತಾಗಿ ಮಾಡಿದ್ದು. ಆಮೇಲೆ ತುಂಬ ಇಂಟೆಲಿಜೆಂಟ್. ಬೇರೆಯವ್ರಿಗೆ ಒಂದು 100 ಸಲ ಹೇಳ್ಕೊಡ್ಬೇಕು, ಅವ್ರಿಗೆ 1 ಸಲ 2 ಸಲ ಹೇಳ್ಕೊಟ್ಬಿಟ್ರೆ ಕೈ ಹೆಂಗೆ ಹೋಗ್ತಿತ್ತು ಗೊತ್ತಾ, ಅದೇ ಹೋಗ್ತಿತ್ತು. ಹೋಗೋದು ಅಲ್ಲಿ ಒಂದು ಫಾರ್ಮ್ ಹೌಸ್ ಇತ್ತು ಯಲಹಂಕದಲ್ಲಿ. ಬನ್ರಿ ಇವತ್ತು ಭಾನುವಾರ ಬಂದ್ಬಿಡ್ರೆ, ನಾಟಿ ಕೋಳಿ ಸಾರು, ಮಟನ್ ಚಾಪ್ಸ್ ಎಲ್ಲ ಮಾಡಿಸ್ಬಿಡೋಣ, ಬಾರ್ಸ್ ಕೆಳಬಿಡೋಣ ಅನ್ನೋರು. ಹೋಗೋಣ ಅಂತ ಹೋಗ್ತಿದ್ವಿ. ಅಲ್ಲೂ ನಾವು ಒಂದು ಸ್ವಲ್ಪ ಆಡಿಸ್ತಾ ಇದ್ವಿ, ಅವರು ಸ್ವಲ್ಪ ಕೈ ಇಡೋರು, ಎಲ್ಲ ಕೂತ್ಕೊಂಡು ಸ್ವಿಮ್ಮಿಂಗ್ ಆಡ್ಬಿಟ್ಟು ಊಟ ತಿನ್ಕೊಂಡು ಖುಷಿಯಾಗಿ ಬರ್ತಾ ಇದ್ವಿ ಸರ್. ಅದೆಲ್ಲ ಯಾರಿಗೂ ಬರಲ್ಲ ಬಿಡಿ ಸರ್. ನಾನು ಇದಕ್ಕೆ ಹೋಗಿದ್ದೆ, ಅದಕ್ಕೆ ದಾಂಡೇಲಿಗೆ ಗಂಧದ ಗುಡಿ ಶೂಟಿಂಗ್ ಹೋದ್ವಿ. ನಂಗೆ ತುಂಬ ಇಷ್ಟ ಫಾರೆಸ್ಟ್ ಅಂದರೆ. ಈಗಲೂ ಅಷ್ಟೇ, ಯಾರನ್ನ ಹೋದ್ರೆ ಹುಲಿ ನೋಡ್ಕೊಂಬಂದೆ, ಅದರಿಂದ ಫಾರೆಸ್ಟಲ್ಲಿ ಅಲ್ಲಿ ನೋಡಿದೆ ಇಲ್ಲಿ ನೋಡಿದ್ರೆ ತುಂಬ ಆಸೆ ಆಗುತ್ತೆ. ನಾನೇ ಬಾಸ್ಗೆ ಬಾಯ್ಬಿಟ್ಟು ಕೇಳ್ಬಿಟ್ಟೆ, ಬಾಸ್ ನಡ್ರಿ ಬಾಸ್, ಅದು ದಾಂಡೇಲಿಗೆ ಹೋದ್ರೆ ನಾನು ಕರ್ಕೊಂಡೋಗಿ. ನಾನು ಮರ್ತ್ಬಿಟ್ಟು ಹೊಟ್ಟೋಗ್ಬಿಟ್ರು. ಮರ್ತ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಹೋದ್ಮೇಲೆ ಏರ್ಪೋರ್ಟಲ್ಲಿ ಕ್ಯಾಬ್ ಉಸ್ಕೊಬಿಟ್ಟವ್ರೆ ಬೆಳಗಾವಲ್ಲಿ. ಚಂದ್ರು ಸಾರಿ ಚಂದ್ರು, ಬಿಟ್ಬಿಟ್ಟು ಬಂದ್ಬಿಟ್ಟೆ, ತಪ್ಪಾಯಿತು, ಇವಾಗ ಇಮಿಡಿಯೇಟ್ ನಾನು ಇನ್ನೊಂದು ಫ್ಲೈಟ್ ಸ್ವಾಮಿಗೆ ಹೇಳ್ಬಿಟ್ಟು ಫ್ಲೈಟ್ ಬುಕ್ ಮಾಡ್ತೀನಿ, ಬಂದುಬಿಡಿ ಅದು. ಬಿಡಿ ಬಾಸ್, ಯಾಕೆ ಫ್ಲೈಟು, ನಾನು ಟ್ರೈನಲ್ಲಿ ಬೆಳಿಗ್ಗೆ ಬರ್ತೀನಿ, ಜನ್ಮ ಶತಾಬ್ದಿಯಲ್ಲಿ ಹುಬ್ಳಿಗೆ ಬರ್ತೀನಿ, ಹುಬ್ಳಿಯಿಂದ ಬರ್ತೀನಿ ಬಿಡಿ. ಹುಬ್ಳಿಗೆ ಬರೋದು ನನ್ನ 5 ಫೋನ್ ಕಾರ್ ಕಳಿಸ್ಬಿಟ್ಟಿದ್ದಾರೆ. ಅಲ್ಲಿ ಹೋದ್ರೆ ಸ್ವಾಗತ, ನನಗೆ ಸುಸ್ವಾಗತ. ಏನು ಒಳ್ಳೆ ಅಡುಗೆ ಭಟ್ರು ಬರ್ತಾ ಇದ್ದಾರೆ, ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ, ಹಂಗೆ ಫುಲ್ ಬಿಲ್ಡಪ್ ಕೊಟ್ಬಿಟ್ಟವ್ರೆ. ಹೌದು ಸರ್, ಬೆಳಿಗ್ಗೆ ಎಲ್ಲ ರಾತ್ರಿ ಎಲ್ಲ ಅದೇ ಹೇಳ್ತಾ ಇದ್ರು ಸರ್, ಶೂಟಿಂಗಲ್ಲಿ. ನಾನು ಯಾರು ಒಂದೇನೋ ಒಂದು ಇದರಲ್ಲಿ ಸವಿ ರುಚಿಲಿ ಅಡುಗೆ ಮಾಡ್ತಾಯಿದ್ವಿ, ಒಗ್ಗರಣೆ ಡಬ್ಬಿ ಏನೋ ಒಂದಲ್ಲ ಒಂದು 20 ಅಡುಗೆ ಮಾಡಿದ್ವಿ. ಆ ಮನೆಗೆ ಒಂದು ಭಟ್ರ ಥರ ನಾನು, ಮೇಕಪ್ ಮ್ಯಾನ್ ಪ್ಲಸ್ ಭಟ್ರು, ಆಮೇಲೆ ನಮ್ಮ ಕುಟುಂಬ. ಸೊ ಅದರಿಂದ ಏನಾಗಿತ್ತು ಅಂದರೆ, ಯಾವುದೋ ಒಂದು ಕಲಿಯೋದನ್ನು ಹೇಳೋದನ್ನು ತುಂಬ ಖುಷಿಯಾಗಿ ಹೇಳುತ್ತಿದ್ರಲ್ಲ, ನಮಗೂ ಹುಮ್ಮಸ್ ಬರೋದು. ಈಗ ಏನೋ ಅಂದ್ಬಿಟ್ರೆ ಭಯ ಬಂದ್ಬಿಡುತ್ತೆ. ಅಲ್ಲಿ ಭಯನೇ ಪಡ್ತಾ ಇರಲಿಲ್ಲ, ಭಯನೇ ಬಳಕ್ಕಾಗ್ತಾನೆ. ಈಗ ಯಜಮಾನ ನೋಡಿದ್ರನ್ನ ಭಯ ಅನ್ನೋದು ಅಂದರೆ ಯಾಕೆ ಭಯ ಪಡ್ತೀರಾ, ಹಂಗೆಲ್ಲ ಅನ್ಬಾರ್ದು. ನೀವು ಆರಾಮಾಗಿರಿ,
ಭಯ ಪಟ್ಟರೆ ನೀವು ಕೆಟ್ರಿ ಅನ್ನೋರು. ಹ್ಮ್ 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 ಬಿಸ್ನೆಸ್ ನಡೀತಾ ಇದೆಯಾ ಚೆನ್ನಾಗಿದೆ ಅಂತೇಳಿ, ಸುಮಾರಾಗೈತೆ ಅಂತ ಯಾವತ್ತೂ ಹೇಳ್ಬೇಡಿ ಅನ್ನೋ ದೊಡ್ಡವರು. ಕರೆಕ್ಟ್. ಅದೆಲ್ಲ ನಮ್ಗೆ ಈ ಬಾಸ್ ಆಗಲಿ, ದೊಡ್ಡ ಬಿಗ್ ಬಾಸ್ ಆಗಲಿ, ಇವರೆಲ್ಲ ನಮ್ಗೊಂದು ಒಳ್ಳೆ ದಾರಿ ತೋರಿಸಿದ್ದಾರೆ ಬದುಕೋದಕ್ಕೆ ಇರಬೇಕು. ನನ್ನ ನೋಡಬೇಕು ಅಂತ ನೀನೇನು ಬರಬೇಡಪ್ಪ, ನಿನಗೆ ಬೇಕಾದ್ರೆ ನಾನು ಬರ್ತೀನಿ, ನನಗೆ ಬೇಕಾದ್ರೆ ನೀನು ಬರ್ತೀಯ. ನೀನು ಯಾಕೆ ಸುಮ್ಮನೆ ಬಂದು ಬರ್ತಡೆಲ್ಲ ಟೈಮ್ ವೇಸ್ಟ್ ಮಾಡ್ಕೊ, ಹೋಗಿ ದುಡಿ ಹೋಗು. ದುಡಿದ್ರೆ ನೀನು ಚೆನ್ನಾಗಿದೆ 4 ಜನ, ನೀನು ದುಡಿಯೋಕೆ ಚೆನ್ನಾಗಿಲ್ಲ ಅಂದರೆ ಯಾರೂ ಬರೋಲ್ಲ. ಕರೆಕ್ಟ್. ನಾನು ಎಲ್ಲೂ ಹೋಗಲ್ಲ, ನಾನು ನಿಮ್ಮ ಪ್ರೀತಿಗೆ ಬಿಡೋಲ್ಲ. ಆ ಥರ ಎಲ್ಲ ಹೇಳಿ ನಾವು ಸುಮಾರು ಫಂಕ್ಷನ್ಸ್ಗೆಲ್ಲ ಹೋಗೋದೇ ಇಲ್ಲ. ಈಗ ಯಾಕಂದ್ರೆ ಎಲ್ಲರೂ ಅವ್ರು ಡಿಸ್ಟರ್ಬ್ ಆಗುತ್ತೆ. ಅಲ್ಲ ಬೇರೆಯವರೆಲ್ಲ ನಾವು ನೋಡ್ದಂಗೆ ಎಲ್ಲರ ಜೊತೆಲಿ ಇರ್ಲಿ, ಹಾಂ, ಜೊತೆಲಿ ಸುತ್ತಮುತ್ತ ಓಡಾಡ್ಕೊಂಡಿರ್ಲಿ, ನಮ್ಮ ಸುತ್ತಮುತ್ತ ಇರ್ಲಿ ಅಂತ ಬಯಸ್ತಾರೆ. ಬಟ್ ಅವ್ರು ಹಂಗಲ್ಲ. ಸಿ ನೋಡಿ ಅವರಲ್ಲಿ ಇದ್ದಂತ ಒಳ್ಳೆ ಗುಣ ಬೇಡ, ಅವಶ್ಯಕತೆ ಸುಮ್ಮನೆ ಇಲ್ಲಿ ಟೈಮ್ ಯಾಕೆ ವೇಸ್ಟ್ ಮಾಡಿ ಕೆಲಸ ಮಾಡು. ನೆಸಿಟಿ ಯಾಕಿದೆ? ಯಾಕೆ ಕೆಲಸ ಕಾರ್ಯ ಬಿಟ್ಟು ಬರ್ತೀರಾ? ಈಗ ಮೊನ್ನೆನೂ ನಾನು ಅವತ್ತು ಫೋನ್ ಮಾಡಿದ್ಮೇಲೆ ಬ್ಯುಸಿ ಇದ್ರೆ ಏನ್ರಿ ಅಂದರು. ಏನಿಲ್ಲ ಬ್ಯುಸಿ ಇಲ್ಲ ಹೇಳಿ ಬಾಸ್ ಅಂದೆ. ಬನ್ನಿ ಅರ್ಜೆಂಟಾಗಿ ಒಂದು 10 ನಿಮಿಷ ಮಾತಾಡಬೇಕು. ಸೊ ನಮ್ಗೇನೋ ಇದ್ರೆ ಹೇಳೋದು. ನಾನು ಈ ಕೆಲಸ ಹಾಸ್ಪಿಟ್ಲದೆಲ್ಲ ಹೇಳ್ತಾ ಇದ್ನಲ್ಲ, ಆ ಥರದ್ದೆಲ್ಲ ಇದ್ದಾಗ ನನಗೆ ಹೇಳ್ತಿದ್ರು. ನಾನು ನೀಲ್ಕಂಠ ಎಲ್ಲ ಹೋಗ್ತಿದ್ವಿ, ಅವರ ಮುಗಿಸ್ಕೊಂಡು ಬರ್ತಾಯಿದ್ವಿ. ಅದೆಲ್ಲ ಇದ್ದಿದ್ದಾಗ ನೋಡಿ ಲಾಸ್ಟಲ್ಲಿ ಆ 2 ದಿನ ನೋಡಿಲ್ಲ ಅಂದಿದ್ರೆ ಅವ್ರು ನೋಡೋಕ್ಕೆ ಆಗ್ತಾ ಇಲ್ಲ. ಬುಧವಾರ ಹೋಗಿ ಬಂದೆ, ಶುಕ್ರವಾರ ಇಲ್ಲ ಅಂದರೆ ಸಾಕಾಗತ್ತಲ್ಲ. ಬುಧವಾರ 7:15 ಹೋಗಿ ನೋಡ್ಕೊಂಬಂದಿದ್ದು. ಚೆನ್ನಾಗೇ ಇದ್ರು ಇದೆಲ್ಲ ಆರಾಮ್ ಇಲ್ಲ. ಆಮೇಲೆ ಅವ್ರು ಸಣ್ಣದಾದರೂ ಹೋಗೋರು ಸರ್ ಡಾಕ್ಟ್ರ್ ಹತ್ರ. ಒಂದು ನೆಗಡಿ ಬರಲಿ, ಒಂದು ಯಾವುದೋ ಒಂದು ಅಲರ್ಜಿ ಆಗಲಿ, ಇವಾಗ ಹೊರಗಡೆ ಹೋಗಿ ಬಂದ್ಬಿಡ್ತು, ಸನ್ ಬರ್ನ್ ಆಗ್ಬಿಟ್ಟಿದೆ, ನೋಡಿ ಚಂದ್ರು ಎಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿದೆ, ಹೋಗೋಣ ಡಾಕ್ಟರ್. ತುಂಬ ಸೆನ್ಸಿಟಿವ್ ಮನುಷ್ಯ, ಸೆನ್ಸಿಟಿವ್ ಕಾನ್ಶಿಯಸ್ ಇದ್ದು ತುಂಬ ಸರ್ ನೋಡಿ ಬಾಡಿ ಬಗ್ಗೆ. ಆಮೇಲೆ ಕಲಾವಿದ್ರಲ್ವಾ, ಅವ್ರವ್ರ ಬಾಡಿ ಅವ್ರಿಗೆ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಲ್ವಾ. ಪ್ರತಿಯೊಂದನ್ನು ತುಂಬ ಅಬ್ಸರ್ವ್ ಮಾಡೋರು. ನಮ್ಮನ್ನೇ ಅಬ್ಸರ್ವ್ ಮಾಡ್ತಾರೆ ಅಂದರೆ ಅವ್ರವ್ರ ಇದ್ದ ಬಗ್ಗೆ ಅಬ್ಸರ್ವ್ ಮಾಡಲ್ಲ. ಅದು ದೇವ್ರು ಅಷ್ಟೇ ಇಟ್ಟಿದ್ದ ಇಲ್ಲ, ನಮಗೆಲ್ಲ ಬೇಡ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ರಾ ಅನ್ನೋದೇ ಬೇಜಾರಾಗ್ತೈತೆ ನೋಡಿ. ಅಷ್ಟೆಲ್ಲ ಹೋಗಿ ಬಂದ್ರು ಅವ್ನು ಇವತ್ತು ದೇವ್ರು ಮಾಡಾಕ್ಬಿಟ್ರು. ಅಷ್ಟು ಲಕ್ಷ ಜನ ಬಂದಿದ್ರು, ಯಾರಿಗೂ ಬರದೇ ಇರೋ ಜನ. ಆಮೇಲೆ ಎಷ್ಟು ಸುಸಂಸ್ಕೃತಿಯಾಗಿ ಮಾಡಿದ್ರು ಅವ್ರದ್ದು ಎಲ್ಲ. ಇದನ್ನು ಬೊಮ್ಮಾಯಿಯವ್ರಿಗೂ ಒಂದು ಸೆಲ್ಯೂಟ್ ಹೊಡಿಬೇಕು. ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮ್ಮ ದೇವ್ರ ಥರ ಕಳಿಸಿದ್ರು ನಮ್ಗೆ. ಜನನೂ ಅದೇ ಪ್ರೀತಿ, ಒಂದು ಗಲಾಟೆ ಇಲ್ಲ, ಏನಿಲ್ಲ. ತುಂಬ ಹೇಳೋದಂದ್ರೆ ಇನ್ನೂ ಇದ್ದಾರೆ ಅವ್ರು, ಯಾವತ್ತೂ ಅವ್ರು ಇದ್ದಾರೆ. ಅವ್ರದ್ದು ಮಾತುಗಳಿದೆ, ಅವ್ರ ಪ್ರೀತಿಗಳಿದೆ, ಅವ್ರು ಹೇಳ್ಕೊಟ್ಟು ದಾರಿಗಳಿದೆ. ಅದನ್ನು ದಾರಿಯಿಂದ ನೋಡ್ಕೊಂಡೋದ್ರೆ ಅವ್ರು ಇದ್ದಾರೆ, ನಮ್ಮ ಹಿಂದೆ ಬರ್ತಾನೆ ಇರ್ತಾರೆ, ಏನೇನೋ ಒಂದು ಹೇಳ್ತಾನೆ ಇರ್ತಾರೆ. ಎಲ್ಲಿ ಹೋದ್ರು ಆ ಫೇಸ್ ಇದೆಯಲ್ಲ, ಆ ನಗು ಕಾಣಿಸ್ತಾನೆ ಇರುತ್ತೆ. ಆ ನಗು ನಮ್ಮನ್ನು ಹಂಗೆ ಅಟ್ರಾಕ್ಷನ್ ಮಾಡಾಕ್ಬಿಡುತ್ತೆ. ನಾನು ಇವತ್ತಿಗೂ ನನ್ನಲ್ಲಿ ಒಂದು ಸುಮಾರು ಒಂದು 100-150 ಫೋಟೋ ಇರಬೇಕು. ಹೋಟ್ಲ್ ಎಂಟ್ರೆನ್ಸಿಂದ ಹಿಡಿದು ಮನೆಯಿಂದ ಹಿಡಿದು ಎಲ್ಲೂ ಒಂದು ವೈಟ್ ಇಲ್ಲ. ನಂಗೆ ಅವ್ರು ಇದ್ದಾರೆ ಅಷ್ಟೇ. ಅವ್ರ ಆಶೀರ್ವಾದ ಇರಲಿ. ಅವ್ರು ಇದ್ದಾಗ ಅವ್ರು ಇದ್ದಾರೆ ಅಂದಾಗ ನಾವು ಯಾಕೆ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಕು? ಕರೆಕ್ಟ್. ಮಾಡಬಾರ್ದು. ಸುಮ್ಮನೆ ನೋಡಿ ಏನೋ ಇದೆ, ಒಂದು ಅನಾಥಾಶ್ರಮಕ್ಕೆ ಊಟ ಕೊಡೋಣ, ಒಳ್ಳೆ ಕಷ್ಟ ಇದೆ ಅವ್ರಿಗೆ ಒಂದು ಎಜುಕೇಷನ್ ಕೊಡೋಣ, ಎಲ್ತಿಲ್ವಾ ಅವ್ರಿಗೆ ಏನೇನೋ ಮಾಡೋಣ. ನಮ್ಮ ಕೈಯಲ್ಲಿ ಆದಷ್ಟು 10 ರೂಪಾಯಿ ಆಗೋ ಜಾಗದಲ್ಲಿ 2 ರೂಪಾಯಿ ಆದರೂ ನಮ್ಮ ಕೈಯಲ್ಲಿ ಆಗಿದ್ದು ನಾವು ಮಾಡೋಣ ಅಂತ ಅವ್ರು ತೋರಿಸ್ಕೊಟ್ಟಿದ್ದ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ವಿ. ತುಂಬ ಬೇಜಾರು ಆಗುತ್ತೆ, ಖುಷಿನೂ ಆಗುತ್ತೆ. ಅವ್ರ ವಿಷಯವಾಗಿ ಮಾತಾಡಿದ್ವಿ, ಅವ್ರ ತನ, ಅವ್ರು ನಡೆದ ಬಂದ ದಾರಿ, ಅದನ್ನೆಲ್ಲ ತಿಳ್ಕೊಂಡಾಗ ಎಲ್ಲರೂ ಹೇಳ್ತಾರೆ ಅಪ್ಪಗೆ ಭಾಳ ಕೋಪ, ಅಪ್ಪ ಹಂಗೆ, ಅಪ್ಪು ಹಿಂಗೆ ಅಂತ ಇದ್ರು. ಅವರಲ್ಲಿದ್ದು ಸಹನೆ ಇದೆಯಲ್ಲ, ಆ ಕೋಪಕ್ಕಿಂತ ಜಾಸ್ತಿ ಇತ್ತು. ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕೋಪ ಬಂದೇ ಬರುತ್ತೆ ಸರ್. ನಾವು ಕೋಪ ನೋಡಿದ್ದೀವಿ ಅಂದರೆ ನಾವೇ ಹೇಳ್ಬಿಡ್ತೀವಿ, ಬಾಸ್ ಹೋಗ್ತಾರಲ್ಲ ಯಾಕೋ ಇವತ್ತು ಸರಿ ಇಲ್ಲ ಅಂದರೆ ಇಮ್ಮಿನ್ ಸ್ಪಾಟಲ್ಲಿ ಅದನ್ನು ಮೈನಸ್ ಮಾಡ್ಕೊಂಬಿಡೋದು. ಆ ಥರ ಎಲ್ಲ ಇದ್ದಿದ್ದು ವ್ಯಕ್ತಿ ಅವರು. ಆಮೇಲೆ ನೀವೇನು ಹೇಳೋದು, ನೀವು ಯಾಕೆ ಕೇಳೋದು? ನಾನು ಒಂದು ಸಲ ಕಾರ್ ಒಂದು ಆಕ್ಸಿಡೆಂಟ್ ಆಯಿತು. ಚಕ್ರವರ್ತಿ ಪಿಕ್ಚರ್ಗೆ ಹೋಗಿ ಬರ್ತಾಯಿದ್ರು. ಅನಂತಪುರದ್ದು ನಮ್ಮ ಕಾರ್ ಆಕ್ಸಿಡೆಂಟ್ ಆಗೋಯ್ತು. ನಮಗೆ ಎಲ್ಲ ಬಂತು, ಇಂಟಿಮೇಷನ್ ಬಂತು, ಭಯ. ನಾವೆಲ್ಲ ಮನೆ ಹತ್ರ ಬಂದು ಕಾಯ್ತಾ ಇದ್ವಿ. 1:30 ಮನೆಗೆ ಬಂದರು. ಸದ್ಯಕ್ಕೆ ಅವ್ರಿಗೇನೂ ಆಗಿಲ್ಲ. ನಮ್ಮ ನೀಲ್ಕಂಠಕ್ಕೆ ಒಂಚೂರು ಕಾಲಿಗೆ ಗಾಯ ಆಗಿತ್ತು. ಸೊ ಇಲ್ಲ ಚಂದ್ರು, ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಬಸವಾದ್ವಿ ಹಂಗೆ ಅಂತ ಮಾತ್ರ. ಫಸ್ಟು ನಾನು ಏನು ಹೇಳಿದೆ ಅಂದರೆ, ಬಸ್ ನೀವು ಫಸ್ಟು ಇದಕ್ಕೆ ಹೋಗಿ ಮಂತ್ರಾಲಯಕ್ಕೆ ಹೊರಡಿ, ಇದಾಯ್ತಾ, ನೆಕ್ಸ್ಟು ಗುರುವಾರದಲ್ಲಿ ನೀವು ಅಂತ ಹೋಗಿ ಬಂದರು. ನಾವು ಯಾವುದೋ ಒಂದು ವಿಷಯ ಹೇಳಿದ್ರೆ ತೊಗೊಳ್ತಾ ಇದ್ರು. ಬಾಸ್ ಇವತ್ತು ಸರಿ ಇಲ್ಲ, ಬೇಡ ಇದಾಗು. ನಾನು ಕೋಟ್ಯಾಧಿಪತಿ ನೋಡ್ಕೊಂಬಂದು ತುಂಬ ಚೆನ್ನಾಗಿದೆ ಬಾಸ್, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರ ನಿಮ್ಮ ಪರ್ಫಾರ್ಮೆನ್ಸ್, ಫಸ್ಟು ದೃಷ್ಟಿ ತಕ್ಕೊಳ್ಳಿ. 100% ಕೇಳೋರು. ಏನ್ರಿ ದೃಷ್ಟಿ, ಏನಕ್ಕೆ ರೀ ಅದು ಮಾಡಬೇಕು? ಅದೆಲ್ಲ ಯಾವತ್ತೂ ಹೇಳಿಲ್ಲ. ಏನ್ರಿ ಬನ್ನಿರಿ ಪ್ರೀತಿ ಅದು ಇದು ಬಿಟ್ಟರೆ ಆ ಗೌರವ ಕೊಡ್ತೀವಿ. ಈ ಚಾನ್ಸೇ ಇಲ್ಲ ಸರ್. ಆ ಗೌರವ, ಆ ಬೆಲೆ, ಆ ವ್ಯಕ್ತಿತ್ವ, ನಾವು ಅದಕ್ಕೆ ಯಾವಾಗಿದ್ರೂ ಸೆಲ್ಯೂಟೇ ಅಲ್ವಾ. ಚಾನ್ಸೇ ಇಲ್ಲ ಸರ್, ಸಿಗಲ್ಲ ಸರ್. ಆ ಥರ ವ್ಯಕ್ತಿಗಳೆಲ್ಲ ಸಿಗಲ್ಲ. ಅವರೆಲ್ಲ ದೇವರಾಗ್ಬಿಟ್ಟಿದ್ದು. ಅದಕ್ಕೇನೆ ನಾವು ಆ ದೇವರುಗಳ ಮಧ್ಯದಲ್ಲಿ ಸೈನಿಕರಾಗಿ ಸೇವಕರಾಗಿದ್ವಿ.
ಆ ಸೇವೆ ಮಾಡಿದ್ದು ನಾವೇನೇನು ಪುಣ್ಯವಂತರು ಅಂತ ನಾವು ಇವತ್ತು ಅನ್ಕೊತಾ ಇದ್ವಿ. ನಿಮಗೆಲ್ಲ ಎಷ್ಟೋ ಜನ ಹೇಳ್ತಾರೆ, ಸಾರ್ ನೀವು ಕೈ ಮುಟ್ಟಿ ಅಳ್ತಾರೆ, ಕೈ ಮುಟ್ಟಿದ್ದೀರಾ, ಮಾತಾಡಿಸಿದ್ದೀರಾ, ಜೊತೇಲಿದ್ದೀರಾ, ನಮ್ಗೆ ಅದೃಷ್ಟನೇ ಇಲ್ವಲ್ಲ ಸರ್, ಅಯ್ಯೋ ನಿಮ್ಗೆ ಎಷ್ಟು ಪ್ರೀತಿ ತೋರಿಸಿದ್ದಾರೆ ಸರ್ ಅಂತ. ಅದರಿಂದ ಅವರೆಲ್ಲ ಹೇಳೋದು ನೋಡಿದಾಗ ಇವತ್ತು ಈ ಲೆವೆಲಿಗೆ ಜನ ಇದ್ದಾರಾ, ಈ ಥರ ವ್ಯಕ್ತಿಗೆ ಈ ಥರ ಬೆಲೆ ಕೊಡ್ತಾ ಇದ್ದಾರೆ, ಹೆಂಗೆ ಕೊಡ್ತಾ ಇದ್ದಾರೆ, ಎಷ್ಟು ಖುಷಿ ಆಗುತ್ತೆ. ಆ ಕಣ್ಣಲ್ಲಿ ನೀರು ಆ ನೋಡಿದಾಗ ನಂಗೆ ನಿಜವಾಗ್ಲೂ ಭಾಳ ಅಂದರೆ ಇದು ಗ್ರೇಟ್ ಅದು. ಈಗ ನನ್ನ ಮನೆ ತಿಥಿಗೆ ಹೋಗಿದ್ದೆ, ಅಲ್ಲೇ ಒಂದು ಪ್ರೋಗ್ರಾಮ್ ಬೇರೆ ಮಾಡಿದ್ವಿ. ಸೊ ಜನಗಳಲ್ಲಿರೋ ಭಾವನೆಗಳಿದೆಯಲ್ಲ ಸರ್, ಅದೆಲ್ಲ ಕಾಸು ಕೊಟ್ಟರು ಬರಲ್ಲ, ಏನು ಕೊಟ್ಟರು ಬರಲ್ಲ, ಬರುತ್ತೆ ಸರ್. ಅಲ್ಲಿ ಹೋದಾಗ ನೋಡ್ತೀವಲ್ಲ, ಕಣ್ಣಲ್ಲಿ ನೀರು ಹಾಕ್ತಾರೆ, ಅದು ಯಾರಿಗೂ ಬರಲ್ಲ. ದೇವಸ್ಥಾನ ಅಂತಾರೆ, ನಾವು ಅಲ್ಲೋಗಿ ಮದುವೆಗಳಾಗ್ತಿದೆ, ಪಿಕ್ಚರ್ ಪೂಜೆಗಳಾಗ್ತಿದೆ, ನಾವೇನೇ ಮಾಡಬೇಕು ಅಂದ್ರೆ ಅಲ್ಲಿ ಫಸ್ಟ್ ಒಂದು ಸಲ ಹೋಗಿ ಮಾತಾಡ್ಸ್ಕೊಂಡು ಬಂದೇ ನನಗೂ ತೃಪ್ತಿ ಆಗುತ್ತೆ. ಏನೋ ಒಂದು ಮಾಡೋಕ್ಕೆ, ಏನೋ ಒಂದು ಹೋಟ್ಲು ಮಾಡ್ತೀವಿ, ಇನ್ನೊಂದೇನೋ ಮಾಡ್ತೀವಿ ಅಂದಾಗ ಒಂದು ಸಲ ಹೋಗಿ ಒಂದು ನಮಸ್ಕಾರ ಹೊಡೆದು ಬಾ ಸಂಘ ಅಂತ ಕ್ಯಾಶುವಲಾಗಿ ಮಾತಾಡ್ಕೊಂಡು ಬಂದ್ಬಿಟ್ರೆ ಸಕ್ಸಸ್ ಆಗಿಬಿಡುತ್ತೆ ಫಾರ್ಮಲ್ಲ. ಅದೆಲ್ಲ ಆಶೀರ್ವಾದ. ನೀವು ಗಂಧದ ಗುಡಿದಾಗಲೇ ಹೇಳ್ತಿದ್ರಿ, ಹೌದು. ಅಲ್ಲಿ ಕಾಡು ಮಧ್ಯದಲ್ಲಿ ಅಡುಗೆ ಮಾಡಿದ್ದು ಏನು ನೆನಪಿದೆ? ಏನೇನು ಮಾಡಿ? ಇಲ್ಲೆಲ್ಲ ಕಾಡು ಶೂಟಿಂಗ್ ಮಾಡಬೇಕಾಗಿತ್ತು, ಕಾಡಲ್ಲಿ ಏನು ಮಾಡಲಿಲ್ಲ. ಅಲ್ಲಿನ ಕಾಡು ಜನಗಳು ಅವ್ರು ಮಾಡಿದ ಮೀನು ಸಾರು, ಅವ್ರು ಮಾಡಿದ ಚಿಕನ್ ಸಾರು, ಆ ಕಾಳುಗಳು ಎಲ್ಲ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಿದ್ದೀವಿ. ಇವತ್ತು ಎಲ್ಲ ಸುಮಾರು ಫೋಟೋಸ್ ಇದೆ. ಹೌದೌದು. ಸೊ ಅಲ್ಲೇ ಕೂತ್ಕೊಂಡು ಅಲ್ಲೇ ಊಟ ಮಾಡಿ ಅವ್ರ ಜೊತೆನೆ ಅವ್ರಾಗ್ಬಿಡ್ತಾರೆ. ಅದು ಇರೋದು ಅವ್ರಾಗ್ಬ ಬೇರೆಯವ್ರು ನೋಡ್ಕೊಂಡು ಅವ್ರ ಮನೆಗೆ ಹೋದ್ರೆ ಅವ್ರ ಮನೆಯವ್ರ ಥರ ಆಗ್ಬಿಡ್ತಾ ಇದ್ರು. ಇವ್ರ ಥರ ಅವ್ರು ಆಗ್ಬೇಕಾಗಿಲ್ಲ. ಇಲ್ಲ ಅವ್ರು ಶಾಕ್ ಆಗ್ಬಿಡೋರು. ಇವ್ರೇನ್ರಿ ಇವರು, ನಾವು ಚೇರು ಟೇಬಲ್ ಎಲ್ಲೆಲ್ಲ ಕಿತ್ಕೊಂಡ್ಬಂದು ಹಾಕಿದ್ವಿ, ಇವರೇ ನೆಲದಲ್ಲಿ ಕೂತ್ಕೊಂಡು ಮಾಡಿ. ಆ ಭಾವನೆಗಳನ್ನ ಕಲ್ಸಿರೋ ಮನೆ ಅದು. ಕರೆಕ್ಟ್. ಆ ಪ್ರೀತಿಗಳು ತೋರಿಸಿರೋದ್ರಿಂದ ನನಗೆ ಎಲ್ಲೇ ಹೋಗ್ಲಿ ಅವರು, ಅದು ಸಿಂಪಲ್ ಸಿಟಿ, ನೀವೇನು ಕೊಡ್ತೀರೋ ಅಲ್ಲೇ ಊಟ, ಎಂತೋ ಖುಷಿ. ಅದು ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಊಟ ಬೇಕಾಗಿತ್ತು, ನಮ್ಗೆ ಆಯಾ ಹೋಟ್ಲು ಊಟ ಬೇಕಾಗಿತ್ತು, ಅದೆಲ್ಲ ಯಾವುದಿಲ್ಲ. ನಾವು ಕಾಡುಗಳಲ್ಲಿ ಹೋಗಿ ಕಾಡು ಮಧ್ಯದಲ್ಲಿ ಕೂತ್ಕೊಂಡು ಊಟ ಮಾಡಿದ್ದೀವಿ. ಅದು ಅಲ್ಲಿನ ಎಲೆ ಅದನ್ನು ತೊಳೆದು ಅದನ್ನು ನೀಟಾಗಿ ಊಟ ಕೊಟ್ಟಿದ್ದಾರೆ, ಖುಷಿಯಾಗಿ ತಿಂದಿದ್ದೀವಿ. 15 ದಿನ ಇದ್ವಿ, ಒಂದು 12-13 ದಿನ ಕಾಡಲ್ಲೇ ಶೂಟಿಂಗ್, ಕಾಡಲ್ಲೇ ಮಧ್ಯಾಹ್ನ ಊಟ ಕಾಡದೆ, ಅಲ್ಲಿನ ಜನಗಳದು ಅವರೇ ಮಾಡ್ಕೊಂಡು ಕೊಡೋರು. ಸೊ ಎಲ್ಲ ಮಾಡಿದ್ದು ಅವರು ಸಂಪ್ರದಾಯವಾಗಿ ತಿಂದ್ಕೊಂಡು ಇನ್ನೊಂದು ಮನೆಗೆ ಹೋದ್ವಿ, ಆ ಮನೇಲಿ ಒಂಥರ ಸಾಂಪ್ರದಾಯವಾಗಿತ್ತು. ಎಲ್ಲ ನೆಲದಲ್ಲಿ ಕೂತ್ಕೊಂಡ್ವಿ, ನೀಟಾಗಿ ಎಲೆಗಳು ಉಲ್ಟಾ ಹಾಕಿ ಅವ್ರದ್ದು ಅಲ್ಲಿಂದೇನೋ ಒಂದು ಸಿಸ್ಟಮೆಟಿಕ್. ಆ ಊಟದಲ್ಲಿ ಕೂತ್ಕೊಂಡಾಗ ಏನು ಈ ಥರ ಇರುತ್ತಾ ಅದನ್ನು ಕೇಳಿ, ಈ ಥರಕ್ಕೆ ಇಲ್ಲಿನ ಈ ಕಲ್ಚರು ತುಂಬ ಇದೆ ಸರ್, ತುಂಬ ಇದೆ, ತುಂಬ ಪ್ರೀತಿ ಕೊಡ್ತಾರೆ. ಆಮೇಲೆ ಒಂದು 85 ವರ್ಷದ ಒಂದು ಅಜ್ಜಿ ಬಂದಿದ್ದು ಎಲ್ಲ ಕಡೆ ಇದೆ ಫೋಟೋಸ್, ಅವ್ರ ಹತ್ರ ಮಾತಾಡ್ತಾ ಇದ್ವಿ. ನಾನೇ ಕರ್ಕೊಂಬಂದೆ, ಆ ಅಮ್ಮ ಬಂದ್ಬಿಟ್ಟು ಹೋಗ್ಬಿಟ್ಟಿದ್ರಂತೆ. ನಾವು ರೋಡ್ ಮಧ್ಯದಲ್ಲಿ ರಾಜ್ಕುಮಾರ್ ಅವ್ರ ಮಗ ಅಪ್ಪು ಹೇಳ್ತಾರಲ್ಲ, ಆ ವಿಡಿಯೋ ಇದೆ. ನಾವು 7 ಗಂಟೆಗೆ ಶೂಟಿಂಗಿಂದ ಬರಬೇಕಾಗಿತ್ತು, 8:30 ಆಗೋಗ್ಬಿಟ್ಟಿದೆ. ನಮ್ಮ ಗೆಸ್ಟ್ ಹೌಸ್ ಹತ್ರ, ಗೌರ್ಮೆಂಟ್ ಗೆಸ್ಟ್ ಹೌಸ್ ಹತ್ರ ಕಾಯ್ತಾ ಇದ್ದೆ ಅಜ್ಜಿ. ಅಲ್ಲಿ ಯಾರು ಹೇಳಿದ್ರು ಪಾಪ ಈ ಥರ ಇದೆ ಅಂತ, ಇಮಿಡಿಯೇಟಾಗಿ ಕಾರ್ ಕೊಟ್ಟು ಆ ಅಮ್ಮನ ಕರೆಸಿ ಅವ್ರ ಜೊತೆ ಫೋಟೋಸ್ ತೆಗೆದು ತಿರ್ಗೋ ಮನೆಗೆ ಕಳ್ಸಿದ್ವಿ. ಆ ಪ್ರೀತಿ ಯಾರು ತೋರಿಸ್ತಾರೆ ಸರ್, ಯಾರು ಕಾಯಿಸ್ತಾರೆ ಅಂತ. ಒಬ್ರು ಅಭಿಮಾನಿಗಳಿಗೂ ಯಾರು ನಿಂತಿರೋರ್ಗೋಸ್ಕರ ಯಾರನ್ನು ಮಾಡಲ್ಲ, ಹೇಳಿದ ತಕ್ಷಣ ಇಮಿಡಿಯೇಟ್ ರಿಯಾಕ್ಷನ್. ಚಂದ್ರು ಅವ್ರಿಗೆ ಕಾರ್ ಕೊಟ್ಟು ಕಳಿಸಿ, ಎಲ್ಲಿದ್ದಾರೆ ಅವ್ರ ಮನೆಯಿಂದ ಕರ್ಕೊಂಬನ್ನಿ, ಅವ್ರಿಗೂ ಇಲ್ಲ ನಾವೇ ಹೋಗೋಣ ನಡೀರಿ. ಅದೆಲ್ಲ ಯಾರು ಮಾಡ್ತಾರೆ? ಸಹಜತೆ ಅಲ್ಲ ಸರ್, ಅದೆಲ್ಲ ನೋಡಿದ್ದೀವಿ ನಾವು. ಎಲ್ಲೇನು ನೋಡಿದ್ದೀವಿ ಅಂದರೆ ಇನ್ನು ಹೇಳೋಕ್ಕೆ 100 ಪದಗಳಿದೆ. ಹಳೆ ಅದೆಲ್ಲ ಮೆಲ್ಕು ಹಾಕೊಂಡು ಹೋಯ್ತಾ ಇದ್ರೆ ಎಲ್ಲೆಲ್ಲಿಗೆ ಹೋಯ್ತೀವೋ ಅಲ್ಲೆಲ್ಲಿ ತಕ್ಕನಾಗ ನಾವು ಕುಣಿಯೋರೆ. ನಾವು ಅಲ್ಲಿ ಬೇರೆ ಥರ ಎಲ್ಲ ಇಲ್ಲ. ಅಯ್ಯೋ ರಾಜ್ಕುಮಾರ್ ಅವ್ರ ಮಕ್ಕಳು, ರಾಜ್ಕುಮಾರ್ ಅವ್ರು ಕೂಡ ಆ ಥರ ಯಾವತ್ತೂ ಅಲ್ಲಿ ಕೂತ್ಕೊಂಡು ನನಗೆ ಅದೇ ಥರ ಬೇಕು ಅಂದವರಲ್ಲ. ಅದನ್ನೇ ಉಳಿಸ್ಕೊಂಡು ಅವ್ರಿಗೆ ದಗಳುಗಳು, ಆ ಮನೇಲಿ ದಗಲು ಕೆಳಗಡೆ ಬಿಡಬಾರ್ದು. ಬಿದ್ದರೂ ಅದು ದೇವ್ರ ಥರ ಕಣ್ಣಿಗೆ ಹೊತ್ಕೊಂಡು ತಿಂತಾರೆ. ಆ ಥರ ಕಲ್ತಿದ್ದಾರೆ, ಅದನ್ನು ಸಾಂಪ್ರದಾಯಗಳು ಉಳಿಸ್ಕೊಂಡೋಗಿದ್ದಾರೆ. ಅವರು ಪ್ರತಿಯೊಬ್ಬರು ಏನಂದರೆ ನೀವಾಗೇ ಇರಿ, ನೀವು ಇನ್ನೊಬ್ಬರು ನೋಡ್ಬಿಟ್ಟು ನಾವಾಗಕ್ಕೆ ಹೋಗ್ಬೇಡ್ರಿ. ನಾವಾಗಿದ್ದರೆ ನಮ್ಗೆ ಬದುಕೋಕ್ಕೆ ದಾರಿ ಗೊತ್ತಿದ್ರೆ ಅದನ್ನು ಬದುಕೊಂಡು ಹೋಗ್ತಾ ಇರ್ಬೋದು. 100% ಬದುಕ್ತೀವಿ. ಅದಕ್ಕೆಲ್ಲ ನಿರ್ದೇಶನ ನಮ್ಮ ಬಾಸು, ಆ ಮನೆ, ಆ ವ್ಯಕ್ತಿತ್ವ ಅಲ್ವಾ? ಕರೆಕ್ಟ್. ಸೊ ಅದು ಬೇಕು ಸರ್. ಅದೇ ಇಲ್ಲ, ನಾವು ನಮ್ಮ ಮಕ್ಳಿಗೆ ಹೇಳೋದೇ, ಪ್ರತಿಯೊಬ್ಬರು ಚಿಕ್ಕ ಮಕ್ಳಿಗೆ ಹೇಳೋದೆ, ಓದಿ, ಚೆನ್ನಾಗಿ ಓದಿ. ಈಗ ನಮ್ದು ಯೂಟ್ಯೂಬ್ನಲ್ಲಿ ನೋಡ್ಬಿಟ್ಟಿದ್ದೀರಾ, ಬೆಳ್ಳುಳ್ಳಿ ಕಬಾಬು ಜಾಸ್ತಿ ಅಡಿಟ್ ಆಗೋಕ್ಕೆ ಹೋಗಬೇಡಿ. ಫಸ್ಟು ಓದ್ಕೊಳ್ಳಿ, ಚೆನ್ನಾಗಿರಿ, ಅದಾದರೆ ಎಲ್ಲನೂ ಬರುತ್ತೆ. ಫಸ್ಟು ನೀವಾಗಿರಿ, ನೀವಾದರೆ ಆಟೋಮೆಟಿಕಾಗಿ ಬದುಕ್ಬೋದು. ನಮ್ಮ ಸ್ನೇಹಿತರದೇ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಬೆಲ್ ಬಟನ್ ಒತ್ತ ಮೇಲೆ ಒನ್ ಮೋರ್ ಅಂತ ಹೇಳ್ತಾ ಇರ್ಬೇಕು, ನೋಡಾದ್ಮೇಲೆ ಚಟಾಪಟ ಅಂತ ಹೇಳ್ತಾ ಇರ್ಬೇಕು. ಏನಂತೀರಾ? ನಮಸ್ಕಾರ. ಭೋಗಿ ಬರುತ್ತೇನೆ, ಪ್ರೀತಿ ತರುತ್ತೇನೆ.